ಅವ್ರ ಪರ್ಸ್ನಲ್ ಲೈಫನ್ನ ಎಲ್ಲ ಕಳ್ಕೊಂಡಿರ್ತಾರೆ. ನಾನು ಫಸ್ಟ್ ಇಂಡಸ್ಟ್ರಿಗೆ ಅದೇ ಬಂದಾಗ 2 ವರ್ಷ ನನ್ನ ತಾಯಿ ಮುಖ ನೋಡೋಕೆ ಹೋಗಿರ್ಲಿಲ್ಲ. ವಾಟ್ ಈಸ್ ದ ಬೆಸ್ಟ್ ರಿವ್ಯೂ ಅಂದರೆ ನೀವು ಮೈಟ್ ಬಿ ನಾನೇ ಎಲ್ಲೋ ಸೋತೆ ಅನಿಸುತ್ತೆ. ಸಿನಿಮಾ ಇಂಡಸ್ಟ್ರಿಯಿಂದನೇ ದೂರ ಹೋಗಿ ಅವ್ರು ಬೇರೆ ಥರ ಪ್ರಪಂಚ ಕಟ್ಕೊಂಡಿದ್ದಾರೆ. ಹೀರೋ ಹೀರೋಯಿನ್ಗಿಂತ ಹೀರೋ ಮತ್ತು ನಿರ್ದೇಶಕನ ಮಧ್ಯೆ ಕೆಮಿಸ್ಟ್ರಿ ಚೆನ್ನಾಗಿ. ನಿರ್ದೇಶಕನಿಗೆ ಈಸಿ ಅಂದ್ಕೊಂಡ್ರೆ ಎಲ್ಲರಿಗೂ ಈಸಿ, ಕಷ್ಟ ಅಂದರೆ ಎಲ್ಲರಿಗೂ ಕಷ್ಟ. ನಾನು ಬಿಲೀವ್ ಮಾಡೋದು ಒಂದು ಎಮೋಷನ್ಸ್. ಸರಿ, ಈ ಲೈಟ್ಗಳ ಮಧ್ಯೆ ಸಿನಿಮಾ ಮಧ್ಯೆ ಈ ಸೆಟ್ ಮಧ್ಯೆ ಎಷ್ಟೋ ಜನ ಸಕ್ಸಸ್ಫುಲ್ ಡೈರೆಕ್ಟರ್ಗಳಾಗಿರ್ತಾರೆ, ನಾರ್ಮಲ್ ಅಸೋಸಿಯೇಟ್, ಅವ್ರ ಪರ್ಸ್ನಲ್ ಲೈಫನ್ನ ಎಲ್ಲ ಕಳ್ಕೊಂಡಿರ್ತಾರೆ. ಆ ಕ್ಷಣಗಳನ್ನು ಫ್ಯಾಮಿಲಿ ಜೊತೆ ಇರೋಕ್ಕಾಗಲ್ಲ, ಯಾವುದೋ ಮದುವೆ ಇರ್ತದೆ, ಅದೇ ಟೈಮಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ. ಈ ಥರದ್ದೆಲ್ಲ ಮಿಸ್ ಮಾಡ್ಕೊಂಡಿದ್ದಾರೆ ಸರ್. ತುಂಬ ಮಿಸ್ ಆಗಿದೆ ನನಗೆ. ಈ ಮೊನ್ನೆನೂ ಮಿಸ್ ಆಯಿತು ಆ್ಯಕ್ಚುಲಿ. ನಮ್ಮ ಅತ್ತೆ ಮಗಳ ಮದುವೆ ನಾನು ಹೋಗೋಕ್ಕಾಗಲಿಲ್ಲ. ಕಾರಣ ನಾನು ಮುಂಬೈಲಿ ನನ್ನ ಪ್ರೊಡ್ಯೂಸರ್ ಬಂದ್ಬಿಟ್ಟು ಮುಂಬೈ ಅವರು ಮನೀಶ್ ಅಂತ, ಅಲ್ಲೂ ಹೋಗಿದ್ದೆ ನಾನು ಅವ್ರ ಜೊತೆ ಮಾತಾಡಲಿಕ್ಕೆ. ಸೊ ಮಿಸ್ ಆಯಿತು. ಆಮೇಲೆ ನಮ್ಮ ಮಾವನ ಮಗನ ಮದುವೆನೂ ಅಷ್ಟೇ, ಆ ಟೈಮಲ್ಲಿ ಬೇರೆ ಏನೋ ಒಂದು ಕಮಿಟ್ಮೆಂಟ್ ಇತ್ತು ಸಿನಿಮಾದ, ಸೊ ಹೋಗೋಕ್ಕಾಗಲಿಲ್ಲ. ಅದು ತುಂಬ ಆಗುತ್ತೆ ಆ್ಯಕ್ಚುಲಿ. ಆ ಒಂದು ವಿಚಾರ ಎಲ್ಲ ಸಿನಿಮಾದವ್ರಿಗೂ ಅದಾಗಿರುತ್ತೆ, ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ ನಾವು ಈ ಸಿನಿಮಾ ಅಂದ್ಕೊಂಡು ನಿಜ ಹೇಳ್ಬೇಕಂದ್ರೆ ಸಿನಿಮಾನೇ ಅಮ್ಮ ಆಗಿಬಿಟ್ಟಿರುತ್ತೆ ನಮಗೆ. ನಾನು ಫಸ್ಟ್ ಇಂಡಸ್ಟ್ರಿಗೆ ಅದೇ ಬಂದಾಗ 2 ವರ್ಷ ನನ್ನ ತಾಯಿ ಮುಖ ನೋಡೋಕೆ ಹೋಗಿರಲಿಲ್ಲ. ಅಂದರೆ ನನಗೆ ಸಿನಿಮಾನೇ ಅಮ್ಮ ಆಗಿಬಿಟ್ಟಿತ್ತು. ಆ ಥರ ನನ್ನ ತಾಯಿಗೆ ನಾನು ನಿಜವಾಗೂ ನಾನು ಟೈಮ್ ಕೊಟ್ಟಿಲ್ಲ ಅನ್ನೋದು ಬೇಸರ ಈಗಲೂ ಇದೆ. ಜೊತೆಗೆ ಇವಾಗ ಫ್ಯಾಮಿಲಿ, ನನ್ನ ಹೆಂಡತಿಗೂ ಕೂಡ ನನಗೆ ಕರೆಕ್ಟ್ ಪರ್ಫೆಕ್ಟ್ ಟೈಮ್ ಅನ್ನೋದಿರುತ್ತೆ ಗೊತ್ತಾ, ಒಂದಿಷ್ಟು ಟೈಮ್ ಕೊಡಬೇಕು ಅನ್ನೋದು. ಸೊ ಅದನ್ನೂ ಕೊಡೋಕ್ಕಾಗಿಲ್ಲ. ಬಟ್ ಮ್ಯಾನೇಜ್ ಮಾಡೋದ್ರಲ್ಲಿ ಇವಾಗ ನಾನು ಸ್ವಲ್ಪ ಎಕ್ಸ್ಪರ್ಟ್ ಆಗಿದ್ದೀನಿ ಈಗೀಗ. ಸೊ ಮುಂದೆ ನನಗೆ ಅನಿಸ್ತಾ ಇರೋದು, ಒಂದು ಸಿನಿಮಾ ಆದಮೇಲೆ ಅಟ್ಲೀಸ್ಟ್ 1-2 ತಿಂಗಳು ಬ್ರೇಕ್ ಕೊಟ್ಬಿಟ್ಟು ಫುಲ್ ಫ್ಯಾಮಿಲಿ ಜೊತೆನೇ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಾನು ಅದು ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಯಾಕಂದರೆ ತಂದೆ ತಾಯಿಗಳಿಗೆ ಏಜ್ ಆಗ್ತಾ ಇರುತ್ತೆ, ಅಂದರೆ ಅವ್ರ ಟೈಮ್ ಇರೋಷ್ಟು ನಾವು ಟೈಮ್ ಸ್ಪೆಂಡ್ ಮಾಡಬೇಕು. ಹೌದು, ನಾವು ಈಗ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತೀವೋ ಇಲ್ವೋ, ಒಟ್ಟಿನಲ್ಲಿ ಅವ್ರಿಗೆ ಎಮೋಷ್ನಲಿ ಯಾವ್ದ್ರ ಜೊತೆ. ಹೌದು, ಅವ್ರು ಯಾವತ್ತು ಅಂದರೆ ಹಣ ಬೇಕು ಇಲ್ಲ ಅಂತಲ್ಲ. ಈಗ ಏನೋ ಒಂದು ಜೀವನ ನಡಿಬೇಕಂದ್ರೆ ಹಣ ಬೇಕು. ಬಟ್ ಅವರು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅದೇ ಅವ್ರು ಕೇಳೋದು ಇಷ್ಟೇ, ಎಮೋಷ್ನಲಿ ಕನೆಕ್ಟ್ ಆಗಿರಬೇಕು ಅನ್ನೋದು ಅಷ್ಟೇ. ಅದು ಖಂಡಿತ ತಾಯಿ ತಂದೆ ಅಂದರೆ ಎಲ್ಲರಿಗೂ ಇರುತ್ತೆ. ಬಟ್ ಸಿನಿಮಾದಲ್ಲಿ ಏನಾಗುತ್ತೆ, ಅದರಲ್ಲೂ ನಮ್ಮ ಎಸ್ಪೆಷಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ನನಗನ್ಸೋದು, ಬೇರೆಯವ್ರಿಗೂ ಅನಿಸುತ್ತೆ, ಬಟ್ ನಾನು ಅನುಭವಿಸಿರೋದು ನಾನು ಹೇಳ್ತೀನಿ. ಈ ಒಂದು ಫುಲ್ ಜಂಜಾಟದಲ್ಲಿ ನಮಗೆ ಒಂದು ಸೆನ್ಸ್ ಹೊರಟೋಗಿರುತ್ತೆ. ಆ ಸೆನ್ಸ್ ಎಷ್ಟರ ಮಟ್ಟಿಗೆ ಹೊರಟೋಗಿರುತ್ತೆ ಅಂದರೆ, ನಮ್ಮನ್ನ ಯಾರೋ ಅಲ್ಲಿ ಕಾಯ್ತಿದ್ದಾರೆ ಅನ್ನೋ ಸೆನ್ಸು ಹೊರಟೋಗಿರುತ್ತೆ. ಸೊ ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ. ಅದಕ್ಕೆ ನನ್ನ ಸಿನಿಮಾನ ಅಮ್ಮ ಅಂತ ಹೇಳಿದ್ದು. ಸೊ ಅದು ಆಗಬಾರ್ದು, ಎರಡೂ ಬ್ಯಾಲೆನ್ಸ್ ಮಾಡಬೇಕು. ಸರ್, ಈಗ ನಿಮ್ಮ ಜೊತೆ ಓದಿರೋರೆ, ನಿಮ್ಮ ಜೊತೆ ಬೆಳೆದವರೇ ಎಲ್ಲರೂ ಒಂದಷ್ಟು ಒಳ್ಳೊಳ್ಳೆ ಕೆಲಸದಲ್ಲೆಲ್ಲ ಇರ್ತಾರೆ. ಅಂಥ ಟೈಮಲ್ಲಿ ನಿಮ್ಗೆ ಯಾವತ್ತಾದ್ರೂ ಕಾಡಿದ್ಯಾ ಸರ್, ನನಗೂ ಯಾಕೆ ಬೇಕಿತ್ತಪ್ಪ, ಹೆಂಗೋ ದುಡ್ಕೊಂಡು ಚೆನ್ನಾಗಿರ್ಬೋದು, ಅಂದರೆ ಇಲ್ಲಿ ಎಷ್ಟೋ ಸಲ ಇರೋದಕ್ಕೆ ಜಾಗ ಇರಲ್ಲ, ಉಳ್ಕೊಳ್ಳೋದಕ್ಕೆ ಮನೆ ಇರಲ್ಲ, ಊಟ ತಿಂಡಿಗೆ ಕಷ್ಟ ಆಗ್ತಾ ಇರುತ್ತೆ, ಯಾವತ್ತಾದ್ರೂ ಹತ್ತಿದ್ದೀರಾ ಸರ್ ಅಷ್ಟರದ್ದೆಲ್ಲ? ಅಲ್ಲ, ಖಂಡಿತ ಆಗಿದೆ. ಹತ್ತಿದ್ದೀನಿ, ತುಂಬ ಸತ ಹತ್ತಿದ್ದೀನಿ ನಾನು ಆ ಘಟನೆಗಳು ನೆನೆಸ್ಕೊಂಡು. ಬಟ್ ನಾನು ತುಂಬ ಅದರ ರೋದನೆ ಬಗ್ಗೆ ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಏನು ಗೊತ್ತಾ, ಅದನ್ನೆಲ್ಲ ಮರೆಸೋದು ಯಾವುದು ಗೊತ್ತಾ, ಈಗ ಕೆರೆಬೆಟ್ಟೆ ರಿಲೀಸ್ ಆದಾಗ ನಮ್ಮದೊಂದು 10th C ಗ್ರೂಪ್ ಇದೆ. ನಾನು ಶಿರ್ಸಿಲಿ ಓದಿದ್ದು ಅವೆ ಮರಿಯಾ ಅಂಥೇಳಿ ಒಂದು ಸ್ಕೂಲು. ಸೊ ಅದರಲ್ಲಿ 10th Cಯಲ್ಲಿ ನಾವು ಇದ್ದಿದ್ದು. ಸೊ ಆ ಗ್ರೂಪಲ್ಲಿ ನನ್ನದೊಂದು 2-3 ಜನ ಫ್ರೆಂಡ್ಸು ಮೆಸೇಜ್ ಹಾಕಿದ್ರು, ಮಗ ನಾವೆಲ್ಲ ಡಾಕ್ಟ್ರ್ ಆಯ್ತೀವಿ, ಇನ್ಸ್ಪೆಕ್ಟರ್ ಆಯ್ತೀವಿ ಅಂತೆಲ್ಲ ನಾನು ಸ್ಲ್ಯಾಮ್ ಬುಕ್ಕಲ್ಲಿ ಬರೆದಿದ್ವಿ, ಮಗ ನೀನು ಒಬ್ಬನೇ ಕಣೋ, ನಾನು ಡೈರೆಕ್ಟರ್ ಆಯ್ತೀನಿ ಅಂತ ಹೇಳಿದ್ದು, ನೀನು ಆದೆ ಕಣೋ ಅಂತ ಹೇಳಿದಾಗ ಇಷ್ಟಿತ್ತಲ್ಲ ನೋವು ಎಲ್ಲ, ಅದೇನು ಶ್ರಮ, ಅದ್ರ ಮುಂದೆ ಸೂಪರ್ ಬಿಡುಗರು ಅಂತ ಅನಿಸುತ್ತೆ. ಅಂದರೆ ಅವ್ರು ಮತ್ತೆ ನಾನು ಯಾಕೆ ಬಂದೆ ಅಂಥೇಳಿ ನೆನ್ಪು ಮಾಡಿಕೊಟ್ರು. ಸೊ ನಾನು ಅದಾಗಿದ್ದೀನಿ ಇವಾಗ. ಎಲ್ಲರ ಸರ್ಕಲ್ ಅದೇ ಸರ್ ಹೇಳೋದು, ನಿಮಗೆ ಅಂದ್ರಪ್ಪ ಒಂದು ಸಿನಿಮಾದಲ್ಲಿ ತಗೊಂಡ್ಬಿಡ್ತೀರಾ, ನಾವು ಇಷ್ಟು ಸ್ಟ್ರಗಲ್ ಚಾನ್ಸೇ ಇಲ್ಲ. ಹಂಗೆ ತುಂಬ ಜನ ಹೇಳಿದ್ದಾರೆ, ಬಿಡುಗರು ನೀನೇ ಫಸ್ಟ್ ಸಿನಿಮಾ ಮಾಡಿದ್ಕೊಳ್ಳೆ 1 ಕೋಟಿ ಮನೆ ಕಟ್ಬಿಡ್ತೀಯ ಅಂತ. ಅಂದ್ರೆ ಅವ್ರು ಒಂದು ಸಿನಿಮಾ ಅಂದರೆ ಬರೋ ದುಡ್ಡೆಲ್ಲ ಬರೀ ಡೈರೆಕ್ಟ್ರಿಗೆ ಬರುತ್ತೆ ಅಂತ. ಒಂದು ಸಿನಿಮಾ ಅಂದರೆ ಎಲ್ಲ ಸರಿ ಕೇಳೋದು ಅಂದರೆ ಇವಾಗೆಲ್ಲ ಬಿಡ್ರಪ್ಪ ಬಿಡ ಸೈಟ್ ತೊಗೊಂಡಲ್ಲ, ಕಾಂಗ್ರೆಸ್ ನೀನು ಬಿಡಲ್ಲೇ ಬಿಲ್ಡಿಂಗೇ ತಗೋತೀರಾ, ನೀವೆಲ್ಲ ಒಂದು ಸಿನಿಮಾ ಮಾಡಿದ್ರೆ ಸಾಕು ಅಂತ. ಈಗಲೂ ಊರಲ್ಲಿ ಹೋದಾಗ ಹೆಂಗಿರುತ್ತೆ ಅಂದರೆ, ನಾನು ಸಿನಿಮಾ ಡೈರೆಕ್ಟರ್ ಅಲ್ವಾ, ಸೊ ಹೋಗ್ಬೇಕಾದ್ರೆ ಚೆನ್ನಾಗೇ ಹೋಗ್ತೀವಿ. ನಾನು ತುಂಬ ಇಷ್ಟ ಅಂದರೆ ನನ್ನ ಡ್ರೆಸ್ ಮಾಡೋದು ತುಂಬ ಚೆನ್ನಾಗಿ ಮಾಡ್ತೀನಿ ನಾನು. ನಂಗೆ ಆ ಕಾನ್ಫಿಡೆನ್ಸ್ ಇದೆ.
ಸೊ ಹೋದಾಗೆಲ್ಲ ಏನು ಗುರು ಊರ ಬೆಂಗಳೂರಲ್ಲಿ ಒಂದೆರಡು ಸೈಟ್ ತೊಗೊಂಡಿರ್ಬೇಕಲ್ಲ ನೀನು ಮನೆ ಕಟ್ಟಿರ್ಬೇಕಲ್ಲ ಅಂತೇಳಿ ನಾವು ಇಲ್ಲ ಅಣ್ಣ ಹಂಗೇನಿಲ್ಲ ಸುಮ್ಮನೆ ರಾಮಾರೆ ನಾವೆಲ್ಲ ಕೇಳ್ತೀವಿ ಅಂತೇಳಿ ನೀನು ಹೇಳೋದು ಇಲ್ಲ ಅಲ್ಲ ಇದ್ರು ಕೊಡೋ ಮರೆಯ ಅಂತಾನು ಹೇಳ್ತಾರೆ. ನಮ್ಮ ತಾಯಣ ಇಲ್ಲ ಮರೆಯ ಅಂತ ಹೇಳ್ತೀವಿ. ಬಟ್ ಸೆಟ್ಲ್ ಆಗ್ತಾರೆ. ಅಂದರೆ ನಿರ್ದೇಶಕರು ಕೂಡ ತುಂಬ ಚೆನ್ನಾಗಿ ಸೆಟ್ಲ್ ಆಗಿರೋರು ಇದ್ದಾರೆ. ಸೊ ಎಲ್ಲ ನಿರ್ದೇಶಕರಿಗೂ ಆ ಒಂದು ಭಾಗ್ಯ ಬರಲಿ ಅಂತ ಕಾಯ್ಬೇಕಷ್ಟೇ. ಅದೇ ಕಾಯ್ಬೇಕು ಖಂಡಿತ. ಈಗ ನೋಡಿ ಪೇಷನ್ಸ್, ನಾನು ಪೇಷನ್ಸ್ ಅಂದ್ಕೂಡಲೇ ನಂದೊಂದು ಲೈನ್ ಇದೆ, ಏನಂದರೆ ಹಸುವಿಗೆ ಅನ್ನದ ಋಣ ಇರಬೇಕು, ಪಾತ್ರಕ್ಕೆ ಬಣ್ಣದ ಋಣ ಇರಬೇಕು, ನಿರ್ದೇಶಕನಿಗೆ ತಾಳ್ಮೆ ಅನ್ನೋ ಚಿನ್ನದ ಗುಣ ಇರಬೇಕು. ಚಿನ್ನಕ್ಕೆ ಬೆಲೆ ಯಾವತ್ತೂ ಇರುತ್ತೆ, ಬಟ್ ಆ ಚಿನ್ನನ ಉಳಿಸ್ಕೋಬೇಕು, ಹೋಗ್ಬಿಟ್ಟು ಅಡ ಇಡಬಾರ್ದು. ಅಂದರೆ ತಾಳ್ಮೆನ ಅಡ ಇಟ್ಬಿಟ್ರೆ ಮುಗೀತು ಅಷ್ಟೇ. ಹೌದಾ. ಸೊ ಸರ್, ಈಗ ನೀವು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರ ಅಂತ ನನಗೆ ಗೊತ್ತು ಪರ್ಸ್ನಲಿ, ಯಾಕಂದರೆ ನಾನು ಈ ಥರದಿಂದ ನೋಡಿದ್ದೆ. ನಾನು ಒಂದೆರಡು ಸಿಚುವೇಶನ್ ಕೊಡ್ತೀನಿ, ಅದಕ್ಕೆ ನೀವು ಎನಾಕ್ಟ್ ಮಾಡಿ ತೋರಿಸ್ಬೇಕು. ಅಂದರೆ ಹೆಂಗೆ? ಅಯ್ಯೋ ಸಿಂಪಲ್, ಸಣ್ಣ ಡೈರೆಕ್ಟ್ರಲ್ಲ ಬ್ಯಾಕ್ರಿ ಫಾರ್ ಎಕ್ಸಾಂಪಲ್, ನೀವು ಒಂದು ಬಿಸಿಲಲ್ಲಿ ಶೂಟ್ ಮಾಡ್ತಿರ್ತೀರ, ಮಳೆಯಲ್ಲಿ ಶೂಟ್ ಬಿಸಿಲು ಫುಲ್ ಹೆವಿ ಬಿಸಿಲಲ್ಲಿ ಶೂಟ್ ಮಾಡ್ತಿದ್ದೀರಾ. ಯಾವುದೋ ಒಬ್ಬರು ದೊಡ್ಡ ಸ್ಟಾರ್, ಒಬ್ಬರು ಆರ್ಟಿಸ್ಟ್, ಸ್ಟಾರ್ ಅನ್ನೋದ್ರಿಂದ ಒಬ್ರು ಆರ್ಟಿಸ್ಟ್, ಫುಲ್ ದೊಡ್ಡ ಆರ್ಟಿಸ್ಟ್. ನೀವು ಕಾಯ್ತಾ ಇರ್ತೀರ ಬರೋದೇ ಇಲ್ಲ. ನಿಮ್ಮ ಅಸ್ಟೇಟ್ ಬಂದು ಹೇಳ್ತೇನೆ, ಸರ್ ಫೋನಲ್ಲಿ ಬ್ಯುಸಿ ಇದ್ದಾರೆ, ಇನ್ನು 1 hour ಅಥವಾ ಒಂದು ಅರ್ಧ ಗಂಟೆ ಬರ್ತಾರೆ ಅಂತ ಹೇಳ್ತಾರೆ. ಕೆಟ್ಟೋಗಿರ್ತದೆ. ಆಮೇಲೆ ಬರ್ತಾರೆ ಆರ್ಟಿಸ್ಟ್ ಬಂದಾಗ ನಿಮ್ಗೆ ಈ ಕೋಪ, ಪ್ರೆಷರು ಇದೆಲ್ಲ ಇರ್ತದೆ. ಆದರೂ ಅದನ್ನ ಫೇಕ್ ಮಾಡ್ಬಿಟ್ಟು ಒಂದು ಫೇಕ್ ಸ್ಮೈಲು ಅಥವಾ ಅವ್ರ ಮುಂದೆ ಎನಾಕ್ಟ್ ಮಾಡ್ತಾರೆ, ಅದನ್ನ ಮಾಡ್ಬೋದು. ಆದರೆ ಫೇಕ್ ಆಗಿ ಚೇಂಜ್ ಮಾಡ್ಬಿಡ್ತಾರೆ. ತೀರಾ ಇಟ್ಟು ಈ ಥರದ್ದೆಲ್ಲ ಬೈತಾ ಇರ್ತೀವಿ ಅಸ್ಟೆಂಟ್ಗಳಿಗೆ. ಇಮಿಡಿಯೇಟ್ ಬರ್ತಿದ್ದಂಗೆ ಸರ್ ನಮಸ್ಕಾರ ಸರ್ ಅಂತ ಶುರು ಮಾಡ್ಬಿಡ್ತಾರೆ. ನೀವೇ ಮಾಡ್ಬಿಟ್ರಿ ಅದನ್ನೀಗ. ನೀವು ಸೀನಿಯರ್ ಅಲ್ಲ ಸರ್ ಇದರಲ್ಲಿ. ಹಂಗೆ ಒಂದು ಪಾಪ ಈಗ ನೋಡಿ, ಒಬ್ಬ ಹೀರೋ ಆಗಲಿ ಯಾರೋ ಒಬ್ಬ ದೊಡ್ಡ ನಟ ಆಗಲಿ ಒಳಗಡೆಗೆ ಆ ಕ್ಯಾರವನಲ್ಲಿ ಮಾತಾಡ್ತಿದ್ದಾರೆ ಅಂದರೆ ಒಂದು ಅವ್ರಿಗೆ ಆ ಜವಾಬ್ದಾರಿ ಅನ್ನೋದು ಗೊತ್ತಿರುತ್ತೆ. ಹೊರಗಡೆ ಈಗ ಯಾರೂ ಬೇಜವಾಬ್ದಾರಿಯಿಂದ ಇರಲ್ಲ, ಹೊರಗಡೆ ನಮಗೋಸ್ಕರ ಕಾಯ್ತಾ ಇದ್ದಾರೆ ಅನ್ನೋದೊಂದು ಇದು ಇರುತ್ತೆ. ಸೊ ಆ ಸೆನ್ಸ್ ಇಲ್ಲದೆ ಪಾಪ ಯಾರೂ ಕ್ಯಾರವನಲ್ಲಿ ಒಳಗೆ ಕೂತ್ಕೊಂಡು ಇದು ಮಾಡಲ್ಲ. ಒಂದು ಅರ್ಧ ಗಂಟೆವರೆಗೂ ಫೋನಲ್ಲಿ ಮಾತಾಡ್ತಿದ್ದಾರೆ ಅಂದರೆ ಅದೇನೋ ಒಂದು ಇಂಪಾರ್ಟೆಂಟ್ ವಿಚಾರ ಆಗಿರುತ್ತೆ, ಯಾರಿಗೂ ಒಂದು ಹೆಲ್ತೋ ಏನೋ ಒಂದು ಇರುತ್ತೆ. ಸೊ ಅದು ಗೊತ್ತಾದರೆ ಓಕೆ. ಇಲ್ಲ ಏನೋ ಓದ್ಲಾ ಹೊಡಿತಿದ್ದಾರೆ ಅಂತ ಗೊತ್ತಾದಾಗ ಅದು ಅಷ್ಟೆಂಡ್ ಏನೋ ಮಗಲ್ಲ ಯಾಕೋ ಹಿಂಗೆ, ಅಯ್ಯೋ ನೋಡಿದ್ರೆ ಪ್ರೊಡ್ಯೂಸರ್ ನೋಡಿದ್ರೆ ಬಜೆಟ್ ಕಡಿಮೆ ಮಾಡು ಅಂತ ಹೇಳ್ತವ್ರೆ, ಹೆಂಗಾರ ಮಾಡಿ ಬೇಗ ಮುಗಿಸು ಅಂತವ್ರೆ, ಇವ್ರು ನೋಡಿದ್ರೆ ಹಿಂಗೆ ಹಿಂಗೆ ಅಂತಿರ್ಬೇಕಾದ್ರೆ ಟಕ್ ಅಂತ ಬರ್ತಾರೆ. ಒಂದು ಕೂಡಲೇ ಡೈರೆಕ್ಟ್ರೆ ಲೇಟ್ ಆಯ್ತಾ? ಏಯ್ ಏನು ಲೇಟಾ? ಇಲ್ಲ ಆ ಟೈಮಲ್ಲಿ ನಾನು ಏನೋ ಬೇರೆ ಏನೋ ಬರೀತಾ ಇದ್ದೆ, ಬನ್ನಿ ಎಲ್ಲೋ ಬೇಗ ಬರಲ್ಲ ಅಂತ ಹೇಳ್ಬಿಟ್ಟು. ಸರ್, ಇದಕ್ಕಿಂತ ಜಾಸ್ತಿ ಇರಿಟೇಟ್ ಆಗೋದು ಶೂಟ್ ಮಾಡ್ಬೇಕಾದ್ರೆ ಈ ಶೂಟಿಂಗ್ ನೋಡಕ್ ಬಂದಿರೋರು ಕಮೆಂಟ್ ಕೊಡ್ತಾ ಇರ್ತಾರೆ, ಏ ಸರಿ ತೆಗಿಯೋ, ಇಲ್ಲಿಡ, ಏನೋ ಗೊತ್ತಾಗಲ್ಲ. ಅವಾಗ ಎಷ್ಟು ಸಿಟ್ಟು ಬರ್ತಾ ಇರುತ್ತಲ್ವ? ಎಲ್ಲ ಬರುತ್ತೆ, ಖಂಡಿತ ಬರುತ್ತೆ. ಅಂದರೆ ಅದರಲ್ಲೂ ನನಗೆ ಇವಾಗ ಈಗ ಜನರ ಮಧ್ಯೆ ಈಗ ಶೂಟ್ ಮಾಡ್ತಾ ಇದ್ದೀವಿ ಅಂದರೆ ಈಗ ಎಲ್ಲರೂ ಒಂದೇ ಮನಸ್ಥಿತಿಲಿ ಇರಲ್ಲ. ಈಗ ನನಗೆ ಕ್ರಿಮಿನಲಲ್ಲೇ ಆಗೋದು, ನಾನು ಕ್ಯಾಮ್ರಾ ಅಂದ್ಕೊಳ್ಳಿ ಒಬ್ಬ ಆ್ಯಕ್ಷನ್ ಅನ್ನೋನಲ್ಲಿ ಆಯಿತಾ, ಒಂದ್ಸತಿ ಕೋಪ ಬರೋದು ಐ ಅಂತ ಹಿಂಗೆ ನೋಡ್ತಾ ಇರ್ತಿದ್ದೆ. ಸೊ ಅದಾದ್ಮೇಲೆ ಸಿನಿಮಾ ಮಾಡ್ತಿರೋದೇ ಅವ್ರಿಗೋಸ್ಕರ ಅಲ್ವಾ. ಸೊ ಹಂಗೆ ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡು ಕೋಪ ಬರುತ್ತೆ. ಯಾಕಂದರೆ ಪಾಪ ಅದೇನು ಕೆಲವೊಂದು ಸತಿ ಏನಾಗುತ್ತೆ, ಆರ್ಟಿಸ್ಟ್ಗಳಿಗೆ ಮನಸ್ಸಿಗೆ ಡ್ಯಾಮೇಜ್ ಮಾಡೋ ಥರ ಎಲ್ಲ ಮಾತಾಡ್ತಾರೆ. ಅಂದರೆ ಅವ್ರಿಗೆ ಕೇಳೋ ಥರ ಬೇರೆ ಒಂದು ಹುಡುಗಿಗಾಗಲಿ ಹುಡುಗನಿಗಾಗಲಿ ಸೊ ಮಾಡ್ತಾರೆ. ಅದು ಹಂಗೆ ಮಾಡಬಾರ್ದು. ಕಾರಣ ಈಗ ನಮಗೆ ಡೈರೆಕ್ಟರ್ಗಳಿಗೆ ಆ್ಯಕ್ಷನ್ ಅಂದರೂ ಓಕೆ ಬಿಡಿ, ಆದರೆ ಅದು ನಮ್ಮ ಆ ಜನ್ಮ ಸಿದ್ಧ ಹಕ್ಕು ಆ್ಯಕ್ಷನ್ ಅನ್ನೋದು ನಮ್ಮದು. ಬಟ್ ಆದರೂ ಅವ್ರಿಗೆ ಅವ್ರು ಅರ್ಥ ಆಗದೆ ಹೇಳ್ತಾರೆ. ಬಟ್ ಆರ್ಟಿಸ್ಟ್ಗೆ ಹೇಳಿದಾಗ ಆರ್ಟಿಸ್ಟ್ ಮೂಡ್ ಹಾಳಾಗುತ್ತೆ, ಹಾಳಾದರೆ ಅದು ಸ್ಕ್ರೀನ್ ಮೇಲೆ ಕಾಣುತ್ತೆ. ಸೊ ಆ ಥರ ಮಾಡಬಾರ್ದು ಅಷ್ಟೇ. ಸರ್, ಈಗ ಎಲ್ಲ ಸಿನಿಮಾಗಳಲ್ಲೂ ಎಲ್ಲ ಒಂದಷ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಇರ್ತಾರೆ. ಅಂದರೆ ಫುಲ್ ಬಿಲ್ಡಪ್ ಕೊಡ್ತಾ ಇರ್ತಾರೆ, ನಾನು ಕೆಲಸ ಮಾಡ್ತೀನಿ ಆ ಥರ ಅಸ್ಟೆಂಟ್ಗಳು ಯಾರಾದರೂ ಒಬ್ಬರನ್ನ ಇಮಿಟೇಟ್ ಮಾಡಿ ತೋರಿಸ್ತಾರೆ. ಅಂದ್ರೆ ನಿಮ್ಮ ಟೀಮಲ್ಲಿ ಇದ್ದು ಫುಲ್ ಬಿಲ್ಡಪ್ ಕೊಡ್ತಾ ಇರ್ತಾರೆ, ಮಾಡ್ತಾ ಇದ್ದೀನಿ ಕೆಲಸ ಹಿಂಗೆ ಅಂತ. ನೋಡಿದ್ರೆ ಏನು ಮಾಡ್ತಾರಲ್ಲ, ಓತ್ಲಾ ಹೊಡಿತಾ ಇರ್ತಾರೆ. ಹಂಗೆ ನೋಡಿದ್ರೆ ನನಗೆ ಯಾರು ಆಗ್ತಾರೆ. ನಾನು ಇವಾಗ ಕ್ರಿಮಿನಲ್ ಮಾಡ್ತಾ ಇದ್ದೀನಿ, ಆಮೇಲೆ ಕೆರೆಬೇಟೆನೂ ಮಾಡಿದೆ. ಬಟ್ ಆ ಥರ ನಿಜವಾಗೂ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಆ ಥರ ಮಾಡಿಲ್ಲ ರೀ. ನಿಜ ಹೇಳ್ಬೇಕಂದ್ರೆ ಎಲ್ಲ ಶಿಸ್ತಿನ ಸಿಪಾಯಿಗಳನ್ನೇ ಇರೋದು, ಈಗಲೂ ಅಂಥ ಹುಡುಗರೇ ಇರೋದು. ಸೊ ಇಮ್ಯಾಜಿನೇಷನ್ ಮಾಡ್ಕೊಂಡು ಮಾಡೋದಾದರೆ ಹೆಂಗೆ ಅಂದರೆ ಅವನು ಹೇಳೋದು ಫಸ್ಟ್ ನೋಡ್ತಾನೆ, ಡೈರೆಕ್ಟ್ ಏನೋ ಕೆಲಸ ಮಾಡ್ತಾನೆ, ಅವ್ನು ಆಲ್ರೆಡಿ ಯೂಟ್ಯೂಬಲ್ಲಿ ಒಂದಿಷ್ಟು ಚೆಕ್ ಮಾಡಿಬಿಟ್ಟಿರ್ತಾನೆ. ಅವ್ನ ಪಕ್ಕದಲ್ಲಿರೋ ಅಸ್ಟೆಂಟ್ಗೆ ಹೇಳ್ತಾ ಇರ್ತಾನೆ, ಮಚಾ ಹಿಂಗಲ್ಲ ಶಾರ್ಟ್ ತೆಗಿಯೋದು ನೋಡು, ಡೈರೆಕ್ಟರ್ ಶಾರ್ಟೇ ಚೆನ್ನಾಗಿ ಕರೆಕ್ಟಾಗಿ ತೆಗಿಯೋಕೆ ಬರ್ತಾ ಇಲ್ಲ
ಅಂತ ಹೇಳ್ಬಿಟ್ಟು ಕೊನೆಗೆ ಎಲ್ಲೋ ಇದೆಯಲ್ಲ ಅಂತ ಅಂದ್ಬಿಟ್ಟು ಸರ್ ಬಂದೆ ಏನು ಮಾಡ್ತಿದ್ಯಾ ಅಂದರೆ ಇಲ್ಲ ಸರ್ ಅದೇ ಅವ್ನಿಗೆ ಹೇಳ್ತಿದ್ದೆ ಅದೇ ಡೈರೆಕ್ಟರ್ ನೋಡಿ ಎಷ್ಟು ಚೆನ್ನಾಗಿ ಶಾರ್ಟ್ ತೆಗಿದ್ದವ್ರೆ ಅಂತ ಡವ್ ಮಾಡ್ತಾರೆ. ಕೆಲವ್ರು ಇರ್ಬೋದು ಮಾಡ್ಬೋದು. ಸೊ ನನ್ನ ಟೀಮಲ್ಲಿ ಆ ಥರ ಎಲ್ಲೂ ನಾನು ನೋಡಿಲ್ಲ, ನಾನು ನೋಡಿದ್ನ ಹೇಳ್ಬೋದು ಅಷ್ಟೇ. ಅದಕ್ಕೆ ನಾನು ಇಮ್ಯಾಜಿನೇಷನಲ್ಲಿ ಹೇಳ್ಬೋದು ಅಂತ ಹೇಳಿದೆ. ನೀವು ಆಗಲೇ ಹೇಳ್ದಂಗೆ ಸಿರ್ಸಿ ಕಡೆ ತುಂಬ ಬುದ್ಧಿವಂತರು. ಇಲ್ಲ ರೀ ಬುದ್ಧಿವಂತರು ಟೀಮ್ ಕೊಡ್ತಾ ಇಲ್ಲ ಸರ್, ಟೀಮ್ ಇಂಪಾರ್ಟೆಂಟ್ ಅಂತ. 40% shoot ಆಗ್ತಿಲ್ಲ. ಹಂಗಲ್ಲ, ನನಗಿಲ್ಲ ಆ ಥರ. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ಜೆನ್ಯೂನ್ ಆಗಿದ್ದಾರೆ ಹುಡುಗರು. ಯಾಕಂದರೆ ಸಿನಿಮಾ ನಾನು ನೋಡ್ತೀನಲ್ಲ, ಸಿನಿಮಾ ನನ್ನ ಟೀಮಲ್ಲಿ ಇರೋಂಥ ಹುಡುಗರು ಚರಣ್ ಆಗಲಿ, ನಾನು ಹೆಸರು ಹೇಳೋಕೆ ಇಷ್ಟಪಡ್ತೀನಿ, ರವಿ ಕೀರ್ತಿ, ಆಮೇಲೆ ನಮ್ಮ ಶಿವು, ಜಗ್ಗಿ, ಮಧು, ಚರಣ್, ಅರ್ಜುನ್, ಪ್ರಮೋದ್ ಅಂತ ಒಬ್ಬ ಹುಡುಗ, ಶಂಕರ್ ಅಂತ ವಾಮನ ಸಿನಿಮಾ ಡೈರೆಕ್ಟರ್, ಅವರು ಕೂಡ ಈ ಸಿನಿಮಾಗೆ ಡೈಲಾಗ್ಸ್ ಬರೀತಿದ್ದಾರೆ, ನಾನು ಬರಿತಾ ಇದ್ದೀನಿ. ಸೊ ಎಲ್ಲರೂ ಹೆಂಗೆ ಅಂದರೆ ಏನಾದ್ರು ಒಂದು ಸಜೆಷನ್ ಕೊಡ್ತಾರೆ, ಸ್ಪಾಟಲ್ಲೂ ಕೊಡ್ತಾರೆ. ಈಗ ಚರಣ್ ಬಗ್ಗೆ ಯಾಕೆ ಒಂದು ಸ್ವಲ್ಪ ಬಂತು ಅಂದರೆ ಅವನೊಂದಿಷ್ಟು ಬಂದ್ಬಿಟ್ಟು ಫಸ್ಟ್ ಅನ್ಕೊತಾ ಇದ್ದ, ಅವ್ನು ಫಸ್ಟ್ ಎಡಿ ನಮ್ಮ ಸಿನಿಮಾದಲ್ಲಿ ಹೇಳಬೇಕೋ ಬೇಡವೋ ಅನ್ನೋ ಥರ ಅವನು ಹೆಸಿಟೇಷನ್ ಇತ್ತು. ಬಟ್ ನನಗನ್ಸಿದ್ದು, ಯಾಕಂದರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ ನನಗೂ ಆ ಭಯ ಇತ್ತು. ಬಟ್ ಡೈರೆಕ್ಟರ್ಗೆ ಹೇಳಿದ್ರೆ ನಾನು ಹೇಳಿದ್ದು ಕೂಡ ಇದೆ, ಅವ್ರು ಉಗ್ದಿದ್ದು ಕೂಡ ಇದೆ. ಅದಾದಮೇಲೆ ನಾನು ಹೇಳೋದೇ ಬಿಟ್ಬಿಟ್ಟೆ, ಸರಿ ಹೆಂಗಾರ ಓಡಿಸ್ಕೋ ಅಂತ ಹೇಳಿ. ನಿಜವಾಗೂ ಡೈರೆಕ್ಟ್ ಮಾಡಬೇಕಾದಾಗ ಅವ್ನು ಬಂದು ಹೇಳೋನು ಕೂಡ, ಅವ್ನು ಸೆನ್ಸಿಬಲೇ ಬಂದು ಹೇಳೋನು, ಸರ್ ಇದು ಹಿಂಗಿದ್ರೆ ಹೆಂಗಿರುತ್ತೆ ಅಂದಾಗ ಆ್ಯಕ್ಚುಲಿ ಕೆಲವೊಂದು ಪಾಯಿಂಟ್ಗಳು ತುಂಬ ಚೆನ್ನಾಗಿ ಹೇಳ್ತಾ ಇದ್ದ. ಸೊ ಅವನಂತಲ್ಲ, ಬೇರೆ ಹುಡುಗರುಗಳು ಹೇಳ್ತಾ ಇದ್ರು. ಸೊ ಅದನ್ನ ನಾನು ತಗೊಂಡು ಅದನ್ನ ನಾನು ಇಂಪ್ಲಿಮೆಂಟ್ ಮಾಡಿದ್ದೀನಿ. ಸ್ಕ್ರೀನ್ ಮೇಲೆ ಚೆನ್ನಾಗೂ ಬಂದಿದೆ. ಸೊ ಹಂಗಾಗಿ ನಾನು ಹುಡುಗರು ನಾನು ಬಿಟ್ಕೊಳ್ಳಲ್ಲ, ಒಳ್ಳೆ ಹುಡುಗರು ಸೂಪರಾಗಿ ಕೆಲಸ ಮಾಡ್ತಿದ್ದಾರೆ. ಸರ್, ಈಗ ಹೊಸದಾಗಿ ಯಾರಾದರೂ IT ಕೆಲಸ ಮಾಡ್ತಿರೋರು ಅಥವಾ ಒಳ್ಳೆ ಸಂಬಳ ಇರೋರು ಬಿಟ್ಬಿಟ್ಟು ಒಂದು ಸಿನಿಮಾ ಮಾಡಬೇಕು, ಅಸಿಸ್ಟೆಂಟ್ ಆಗಿ ಸೇರ್ಕೊತೀನಿ ಅಂದರೆ ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಅಂದರೆ ಸಿನಿಮಾ ಕನಸಿರುತ್ತೆ, ಆ ಥರದವ್ರು ಬಂದು ಕೇಳಿದಾಗ ನೀವು ಏನು ಹೇಳ್ತೀರಾ? ನೋಡಿ, ಇದು 2 ಕಾಲಘಟ್ಟದಲ್ಲಿ ನಾನು ಹೇಳ್ತೀನಿ. ಅಂದರೆ ಇದೇ ಒಂದು 10 ವರ್ಷದ ಹಿಂದೆ 15 ವರ್ಷದ ಹಿಂದೆ ಬಂದಾಗ ನಾನು ಹೇಳ್ತಾ ಇದ್ದೆ, ಆಗ ಆಲ್ರೆಡಿ ನನಗೊಂದು ಎಕ್ಸ್ಪೀರಿಯನ್ಸ್ಗಳು ಆಗೋಗಿತ್ತು, ತುಂಬ ಬಡ ಗುರು ಬರಬೇಡ ಅಂತ ಹೇಳ್ತಿದ್ದೆ. ಬಟ್ ಆದರೂ ಅವ್ನು ಬರ್ತಾನೆ, ಯಾಕಂದರೆ ಅವನ ಕನಸನ್ನ ಅವನು ನೆನ್ಸು ಮಾಡೋಕ್ಕೆ ಬಂದಿರೋನು. ಸೊ ಆದರೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಅದನ್ನ ಹೇಳ್ತಾ ಇದ್ದೆ, ಒಂದು ಸ್ವಲ್ಪ ಕಷ್ಟ ಇದೆ ನೋಡ್ಕೊ ಅಂತೇಳಿ. ಇವಾಗ ಹೇಗಿದೆ ಅಂದರೆ IT, ಅದರಲ್ಲೂ ನೀವು IT ಅಂದರೆ ಆಲ್ರೆಡಿ ಅಕಸ್ಮಾತ್ ಅವರು ಒಂದು 5 ವರ್ಷ ಜಾಬ್ ಮಾಡಿ ಮತ್ತೆ ಬಂದಿದ್ದಾರೆ ಅಂದರೆ ಅವ್ರು ಆಲ್ರೆಡಿ ಪಕ್ವತೆ ಇರುತ್ತೆ, ಯಾವುದರಲ್ಲಿ ಒಂದಿಷ್ಟು ಜ್ಞಾನ ಪಡ್ಕೊಂಡಿರ್ತಾರೆ, ಅದಾದಮೇಲೆ ಒಂದಿಷ್ಟು ಸೇವಿಂಗ್ಸ್ ಇರುತ್ತೆ. ಸೊ ಒಂದು ಬುದ್ಧಿವಂತಿಕೆಯಲ್ಲೇ ಅವ್ರು ಬಂದು ಸಿನಿಮಾ ಮಾಡೋಕ್ಕೆ ಅಂತ ಬರ್ತಾರೆ. ಅಂಥವ್ರಿಗೆ ಖಂಡಿತವಾಗೂ ಅವಕಾಶ ಇದೆ ಮತ್ತು ಅವ್ರು ಮಾಡಬಹುದು. ಆದರೆ ಏನೂ ಗೊತ್ತಿಲ್ಲದೆ ಒಂದೇನೋ ಒಂದು ಇದರಲ್ಲಿ ನಾನು ಡೈರೆಕ್ಟರ್ ಆಗ್ಬಿಡ್ತೀನಿ ಅಂತ ಬರ್ತಾರಲ್ಲ, ಸೊ ಅವ್ರಿಗೆ ಅವಕಾಶ ಕೊಡಬೇಕು. ನಮ್ಗೆ ಗೊತ್ತಿಲ್ಲ, ಅವ್ರ ಒಳಗಡೆ ಏನು ಗೊತ್ತಿಲ್ಲ ಅನ್ನೋದು ನಮ್ಗೆ ಗೊತ್ತಾಗದೆ ಒಂದು ಸಿನಿಮಾ ಕೆಲಸ ಮಾಡಿದಾಗ ನಾನೇನು ಹೇಳ್ತೀನಿ ಅಂದರೆ ಖಂಡಿತ ಡೈರೆಕ್ಟರ್ಗಳು ಆಗಕ್ಕೆ ಬರಲೇಬೇಕು. ಯಾಕಂದರೆ ಡೈರೆಕ್ಟರ್ಗಳು ಬೇಕು. ಮುಂದೆ ಕೂಡ ಸಿನಿಮಾ ಕೊನೆವರೆಗೂ ಇದ್ದೇ ಇರುತ್ತೆ. ಅದಕ್ಕೆ ಒಳ್ಳೊಳ್ಳೆ ನಿರ್ದೇಶಕರು ಬೇಕು. ಯಾವ ಹುತ್ತದಲ್ಲಿ ಯಾವ ಇದೆ ಅನ್ನೋದು ಗೊತ್ತಾಗಲ್ಲ. ನಾನು ಏನು ಹೇಳ್ತೀನಿ, ಬನ್ನಿ ಮಾಡಿ. ಬಟ್ ಆದರೆ ಅವ್ರು ಒಂದು ಸಿನಿಮಾ ಮಾಡಿದ್ಮೇಲೆ ಅವ್ರನ್ನ ಅವರೇ ಪ್ರಶ್ನೆ ಮಾಡ್ಕೊಂಡು ಕೇಳ್ಕೋಬೇಕು, ನಾನು ಇಲ್ಲಿ ಸರ್ವೈವ್ ಆಗ್ತೀನಿ ಅನ್ನೋದಾದರೆ ನನ್ನೊಳಗೆ ಏನಿದೆ ಅಂಥದ್ದು. ಅದೇ ಆವಾಗಲೇ ಹೇಳ್ದಂಗೆ ಕ್ರಿಟಿಕ್ ಇರಬೇಕು ಒಬ್ಬ ತನ್ನೊಳಗೆ. ಸೊ ಅವನ ಒಳಗೆ ಮಾತಾಡ್ಕೊಂಡಾಗ ಅವ್ನು ಹೇಳ್ತಾನೆ, ಇಲ್ಲ ಮುಂದೆ ನುಗ್ಗು ಅಂತ ನುಗ್ತಾ ಇರಬೇಕು. ಇಲ್ಲ ಅಂದರೆ ಅದು ಬಿಟ್ಟು ಡೈರೆಕ್ಷನ್ ಅನ್ನೋದು ಒಂದು ಜಾಬ್. ಅದ್ರ ಜೊತೆಗೆ ಪ್ಲಸ್ ಏನಂದರೆ ತನ್ನ ಡ್ರೀಮ್ನ ಅವನು ಸ್ಕ್ರೀನ್ ಮೇಲೆ ತುಂಬ ಜನರಿಗೆ ತೋರಿಸ್ತಾನೆ. ಸೊ ಅದಲ್ಲದೆ ಬೇರೆ ಜಾಬ್ನೂ ಮಾಡ್ಬೋದು. ಸೊ ಸಿನಿಮಾನೂ ಮುಖ್ಯ, ಜೀವನನೂ ಮುಖ್ಯ. ಸರ್, ಈಗ ಇಷ್ಟೆಲ್ಲ ಜರ್ನಿ, ನಿಮ್ಮದು 16-17 ವರ್ಷದ ಜರ್ನಿ ತಿರುಗಿ ನೋಡಿದಾಗ ಒಂದು ಸಲ ಹೇಗೆ ಅನಿಸುತ್ತೆ ಸರ್? ನಿಮ್ಗೊಂದು ಆತ್ಮತೃಪ್ತಿ ಇದೆಯಾ? ಖಂಡಿತ. ಅದು ನಾನು ಯೋಚನೆ ಮಾಡ್ದಂಗೆ ಹೇಳ್ತೀನಿ. ಆತ್ಮತೃಪ್ತಿ ಇದೆ, ಖುಷಿಯಾಗಿದೆ. ಎಲ್ಲೋ 450 ಕಿಲೋಮೀಟರ್ ಇರೋವಂಥ ಹುಡುಗ ಇಲ್ಲಿಗೆ ಬಂದು ಈಗ ಒಬ್ಬ ದೊಡ್ಡ ಸ್ಟಾರ್ ಧ್ರುವ ಸರ್ಜಾ ಅವರು, ಸೊ ಅವ್ರಿಗೊಂದು ನಿರ್ದೇಶನ ಮಾಡ್ತೀನಿ ಅಂದಾಗಲೇ ಅದು ನನಗೊಂದು ಖುಷಿ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಅದೇ ಹೇಳಿದ್ನಲ್ಲ, ಮಧ್ಯದಲ್ಲಿ ತುಂಬ ಕಷ್ಟಗಳು ನೋಡಿದ್ದೀನಿ. ಬಟ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ರೆ ಅದೇನಾಗುತ್ತೆ ಅಂದರೆ ಅದು ಮತ್ತೆ ನನ್ನ ಆರಾದಲ್ಲಿ ಮತ್ತೆ ಮಿಕ್ಸ್ ಆಗ್ತಾ ಹೋಗುತ್ತೆ. ನಾನು ಆಲ್ರೆಡಿ ಡಿಟಾಕ್ಸ್ ಆಗಿಬಿಟ್ಟಿದ್ದೀನಿ ಅದರಿಂದ. ಸೊ ಹಂಗಾಗಿ ಒಳ್ಳೇದನ್ನೇ ಹೇಳೋದಾದರೆ ಪಾಸಿಟಿವ್ ಆಗಿ ಸೂಪರ್ ಆಗಿದ್ದೀನಿ. ತುಂಬ ಚೆನ್ನಾಗಿ ಸಿನಿಮಾ ನಾನು ಡೈರೆಕ್ಟ್ ಮಾಡ್ತಾಯಿದ್ದೀನಿ, ಮುಂದೆ ಮಾಡ್ತೀನಿ. ಸೊ ಐ ಆಮ್ ಹ್ಯಾಪಿ. ನಾನೇನು ಪ್ರೊಫೆಷನ್ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಐ ಆಮ್ ಹ್ಯಾಪಿ. ಕ್ರಿಮಿನಲ್ಗೋಸ್ಕರ ವೆಯ್ಟ್ ಮಾಡ್ತಿರೋ ಫ್ಯಾನ್ಸ್ಗೆ ಏನು ಹೇಳ್ತೀರಿ ಸರ್? ಅಂದರೆ ಟೀಸರು ಮತ್ತೊಂದು ನೀವು ಮೊದಲೇ ಹೇಳ್ದಂಗೆ ನಿಮಗೆ ಮತ್ತೆ ಮೆಸೇಜ್ ಮಾಡಿ ಕೇಳ್ತಾ ಇರ್ತಾರೆ, ಯಾವಾಗ ಅವರು ಒಂದು ಪೋಸ್ಟರು ಅಥವಾ ಟೀಸರ್ ಏನೋ ನೋಡ್ಬೋದು? ಅದೇ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಅವ್ರಿಗೆ ಆಲ್ರೆಡಿ ನಾನು ಹೇಳ್ತಾ ಇದ್ದೀನಿ ಕಮ್ಮಿಂಗ್ ಸೂನ್ ಅಂತ ಹೇಳಿ. ಅತಿ ಶೀಘ್ರದಲ್ಲೇ ಅದು ನಾವು ನೋಡ್ಬೋದು ಎಲ್ಲರೂ.
ಸೊ ಒಂದು ಪ್ಲ್ಯಾನಿಂಗ್ ಅನ್ನೋದಿರುತ್ತೆ. ಆ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಒಂದಿಷ್ಟು ಟೈಮ್ ಬೇಕಾಗುತ್ತೆ. ಆ ಟೈಮ್ನ ನಾವು ತೊಗೊಳ್ತಾ ಇದ್ದೀವಿ ಅಷ್ಟೇ. ಆ ಸಿನಿಮಾದ ಒಂದು ಡೈಲಾಗರ್ ಹೇಳ್ಬೋದಾ ಸರ್ ಫ್ಯಾನ್ಸ್ಗೆ, ಕ್ಯೂರಿಯಾಸಿಟಿಗೆ? ಅಲ್ಲ, ಅದು ಫ್ಯಾನ್ಸ್ಗೊಂದು ಸ್ವಲ್ಪ ಎಕ್ಸ್ಕ್ಲೂಸಿವ್ ಆಗಿ ನಮ್ಮಲ್ಲೇ ಮೊದಲು. ಇಲ್ಲ, ಆಲ್ರೆಡಿ ಹೀರೋ ಸರ್ ಹೇಳಿದ್ದಾರೆ. ರೈಟರ್ ಡೈರೆಕ್ಟರ್ ಹೇಳ್ದಾಗಲೇ ಎಲ್ಲ ಒಂದು ಇನ್ನೊಂದು ತೂಕ ಬರುತ್ತಲ್ಲ ಅದಕ್ಕೆ ಅಂತ ಸ್ಟಾರ್ಟಿಂಗ್. ಅಂದರೆ ಅವ್ರು ಹೇಳಿರೋದು ಬಿಟ್ಟು ಹೇಳಿ ಅಂತ. ಅವ್ರು ಹೇಳಿರೋದು ಬಿಟ್ಟು ಹೇಳಬೇಕು ಅಂತನಾ? ಫ್ಯಾನ್ಸ್ ಅದರಲ್ಲಿ ವಿಡಿಯೋ ಮಾಡಾಕ್ತಾರೆ ಸರ್. ಪಂಚ್ ಆಗಬೇಕು ಅಂತ ಅನ್ನೋದಿದ್ರೆ ನಾನು ಹೇಳೋ ಬೇಡ ಅನ್ನೋದೇ ನಾನು ಯೋಚನೆ ಮಾಡ್ತಾನೆ ಇದ್ದೀನಿ. ಕಾರಣ ಅದು ನಮ್ಮ ಹೀರೋ ಸರ್ ಬಾಯಲ್ಲಿ ಬಂದ್ರೇ ಮಜಾ ಅದ. ಆ್ಯಕ್ಚುಲಿ ಅದೊಂದು ಬಂದಿರೋದೇನೆ. ಅದೇ, ಪಾರ್ವತಿ ನಿನ್ನ ನನ್ನ ಮೇಲೆ ಎಷ್ಟರಾಗಿ ಸಾಧಿಸು, ನಾನು ಮಾತ್ರ ನಿನ್ನ ಮೇಲೆ ಜೀವನ ಇಟ್ಟೇನೆ, ಯಾವತ್ತಿದ್ರು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟೋ ಗಂಡು ನಾನು ಹೆಂಡ್ರು ನೀನು, ಗೊತ್ತಾತಾನೆ. ಸೂಪರ್. ಆ ಟ್ರೈಲರ್ ಕಟ್ಗೆ ಸೆನ್ಸರ್ ಅವ್ರೇನು ಮಾತಾಡಲಿಲ್ವಾ ಸರ್ ಆ ಪದಕ್ಕೆ? ಯಾವುದಕ್ಕೆ? ಆ ಪದನ ಇಲ್ಲ ಅಂದರೆ ಇಲ್ಲ ಅಂದರೆ ನಾವು ಅದು ಅದು ನಾವು ಟೀಸರಲ್ಲಿ, ಟೈಟಲ್ ಟೀಸರಲ್ಲಿ ಮಾತ್ರ ಅದು ನಾವು ಯೂಸ್ ಮಾಡಿದ್ವಿ. ಸೆನ್ಸರ್ವರೆಗೂ ಹೋಗಿರಲಿಲ್ಲ. ಸೊ ಇವಾಗ ಅದೇ ಸೆನ್ಸರ್ ಟೈಮಲ್ಲಿ ಕೆಲವೊಂದು ಇರುತ್ತೆ, ಮ್ಯೂಟ್ಗಳಿರುತ್ತೆ. ಅದು ಸೆನ್ಸರ್ಗೆ ಹೋದಾಗ ಅದು ತಗೊಳ್ಳಿ, ಇದು ನಮ್ಮ ವತಿಯಿಂದ ನಿಮಗೆ ಒಂದು ಸಣ್ಣ ಕಿರುಕಾಣಿಕೆ. ಥ್ಯಾಂಕ್ ಯು. ಸಪ್ನ ಅಲ್ಲ, ಬುಕ್ ಓಪನ್ ಗೊತ್ತಾಯ್ತು, ಓಪನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸಪ್ನ ಅಂತ ತೋರಿಸಿದೆ. 4 ಕಥೆಗಳು ಸಿನಿಮಾ ಆಗಿದೆ. ಅಬಚೂರಿನ ಪೋಸ್ಟ್ ಆಫೀಸ್ ಮತ್ತೆ ತಬರಾನ ಕತೆ, ಕರ್ವಾಲು. ಹಾಂ, ಅದೇ ಕಾರ್ವಾಲು. ಥ್ಯಾಂಕ್ ಯು. ಆ್ಯಕ್ಚುಲಿ ಅಂದರೆ ಅವರ ರೈಟಿಂಗ್ಸ್ ಇದೆಯಲ್ಲ, ಅದು ನಮ್ಮ ಮಲೆನಾಡಿನ. ಹೌದು, ಮೂಡಿಗೆರೆ. ಹೌದು, ಅವ್ರ ರೈಟಿಂಗ್ಸೇ ಬೇರೆ ಬಿಡಿ. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್. ನಮ್ಮೂರ ತುಪ್ಪ ಸರ್, ನಮ್ಮೂರ ತುಪ್ಪ ಅಂತ. ಓಕೆ. ನಿಮಗೆ ಹಳ್ಳಿ ಸೊಗಡಿನ ತುಪ್ಪ, ನಿಮ್ಗೆ ಯಾವುದೇ ಕಲಬೆರಕೆ ಇರಲ್ಲ. ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಡಯಲ್ ಮಾಡಿದ್ರೆ ನಿಮಗೆ ಡೆಲಿವರಿ ಮಾಡ್ತಾರೆ. ಓಕೆ. ಅದು ಮೇಡ್ ಇನ್ ಮಂಡ್ಯ ಸರ್. ಥ್ಯಾಂಕ್ ಯು. ಮೇಡ್ ಇನ್ ಮಂಡ್ಯ. ಆವಾಗಲೇ ಡೈಲಾಗ್ ಕೇಳ್ತಾ ಇದ್ರಲ್ಲ, ಅದು ನಮ್ಮ ಕ್ರಿಮಿನಲಲ್ಲಿಲ್ಲ, ಮಂಡ್ಯ ಅಂದ್ಕೊಳ್ಳೆ ಬಂದಿದ್ದು. ನನ್ನ ನೆಕ್ಸ್ಟ್ ಮುಂಬರುವ ಪಿಕ್ಚರ್ಗಳಲ್ಲಿ ಬರುತ್ತೆ, ಅದು ಪಿಕ್ಚರಲ್ಲಿ ಬರುತ್ತೆ. ಬಾಡಿ ಮೇಡ್ ಇನ್ ಇಂಡಿಯಾ, ಎದೆಗೂಡು ಸಕ್ಕರೆ ನಾಡು ಮಂಡ್ಯ. ಇದು ತುಪ್ಪ, ನಮ್ಮೂರ ತುಪ್ಪ. ಖಂಡಿತ ಚೆನ್ನಾಗಿರುತ್ತೆ. ನೋಡಿದ್ರೆ ಕಲರೇ ಸೂಪರಾಗಿ ಕಾಣ್ತಿದೆ, ತುಂಬ ಪ್ಯೂರ್. ಅಂದರೆ ಅದೇ ಈ ಕಲರೇ ಸೂಪರ್ ಆಗಿದೆ ಅಂತ ಹೇಳ್ತಾ ಇರೋದು, ಅಂದರೆ ನ್ಯಾಚುರಲ್ ಕಲರ್ ಅಂತ ಹೇಳಿ. ಸೊ ಯೂಸ್ ಮಾಡ್ತೀನಿ. ಆರ್ಟಿಸ್ಟ್ ಡೈರಿ ಅಂತ, ಗೆಸ್ಟ್ ಡೈರಿ ಅಂತ ಬರ್ತಾರಲ್ಲ, ಗೆಸ್ಟ್ ಕಡೆಯಿಂದ ಈ ನಮ್ಮ ಪಾಡ್ಕಾಸ್ಟ್ ಬಗ್ಗೆ ಅನಿಸಿಕೆ, ಅಭಿಪ್ರಾಯಗಳು, ಒಂದೆರಡು ನಾಲ್ಕು ಮಾತು ಅಥವಾ ಏನಾದರೂ ಬರೀಬೋದು, ಎನಿಥಿಂಗ್. ಕೇಳ್ಬೋದು ಸರ್, ಏನು ಬರ್ದಿದ್ದೀರಿ? ಅದೇನೆ, ನೀವು ಇಲ್ಲಿವರೆಗೂ ಏನು ನನ್ನ ಇಂಟರ್ವ್ಯೂ ಮಾಡಿದ್ರಿ, ಕೇಳಿದ್ರಿ. ನನಗೆ ನನ್ನ ಸ್ಕೂಲ್ ಜರ್ನಿಯಿಂದ, ಅಂದರೆ LKG ಜರ್ನಿಯಿಂದ ನಾನು ಇಲ್ಲಿವರೆಗೂ ಏನು ಮಾಡಿದ್ದೀನಿ ಅದೆಲ್ಲ ಕಣ್ಮುಂದೆ ಬಂತು. ಅದು ಮನಸ್ಸಲ್ಲಿ ಇರುತ್ತೆ. ನಿಮ್ಮ ವೇವ್ ಕನ್ನಡಿಗರು ಏನು ವೇವ್ ಅಂತ ಇದೆ, ವೇವ್ ಅಂದರೆ ಅಲೆ. ಸೊ ಅದನ್ನ ಇಟ್ಕೊಂಡು ಏನೋ ಒಂದು ಬರೆದಿದ್ದೀನಿ. ಮನಸ್ಸಿನ ಸಮುದ್ರದ ಮಧ್ಯದಲ್ಲಿ ನೂರಾರು ನೋವು ನಲಿವುಗಳು ಇರುತ್ತವೆ. ಅದನ್ನು ನೀವು ಇಂದು ಅಲೆಯಾಗಿ ದಡಕ್ಕೆ ತಂದು ಮನಸ್ಸಿನ ಮಾತುಗಳನ್ನು ಪ್ರೇಕ್ಷಕ ಎಂಬ ದಡವಿಗೆ ತಲುಪಿಸಿದ್ದೀರಾ. ವೇವ್ ಕನ್ನಡಿಗರಿಗೆ ಧನ್ಯವಾದಗಳು. ಜೊತೆಗೆ ನಾನು ಒಂದು ಲಾಸ್ಟಲ್ಲಿ ಹೇಳ್ಬೇಕಂತ ಅನಿಸ್ತು. ಈಗ ಇದು ಬರಿಬೇಕಾದ್ರೆ ಅದು ನೆನಪಾಯಿತು. ಏನಂದರೆ ಅದನ್ನ ನಾವು ಒಂದು ಹಾಡು ಮುಖಾಂತರ ನಾನು ಬರ್ತಿದ್ದೀನಿ. ಅಂದರೆ ಈ ಸಿನಿಮಾ ಜರ್ನಿ ಬಗ್ಗೆ. ಹುಡುಕಾನೆ ಒಂದೇ ಹುಚ್ಚು, ಸಿನಿಮಾನೇ ನಮ್ಮ ಪಿಚ್ಚು, ಆಡ್ತೀವಿ ಸೋಲು ಗೆಲುವಿನ ಮ್ಯಾಚು, ಪುಟ್ಟಣ್ಣನೇ ಕೋಚು, ಶಂಕರಣ್ಣ ಅಚ್ಚುಮೆಚ್ಚು, ಸಿಕ್ಕರೆ ಚಾನ್ಸು ಬಿಡಬೇಡ ಕ್ಯಾಚು, ನಾವೆಲ್ಲ ಓದಿದ್ದು ಸಿನಿಮಾ ಮೀಡಿಯಂ, ನಾವೆಲ್ಲ ಕತ್ತಲಲ್ಲಿ ಬೆಳಗು ರೇಡಿಯಂ, ಕರುನಾಡೆ ನಮ್ಮ ಸ್ಟೇಡಿಯಂ, ಬಾ ಒಂದು ಆಟ ಆಡು, ಬ್ಯಾಟ್ ಎತ್ತಿದ್ರೆ ಸಿಕ್ಸು ರೀ, ನಮ್ಮ ಲೈಫ್ ಎಲ್ಲ ಸಿನಿಮಾ ರೀ. ಅಷ್ಟೇ, ನಮ್ಮ ಲೈಫ್ ಎಲ್ಲ ಸಿನಿಮಾ. ಈಗ ಆ್ಯಂಥಮ್ ಆಗುತ್ತೆ ಸರ್, ಇದು ರಿಲೀಸ್ ಮಾಡ್ತೀವಿ ನಾವೇ. ಮಾಡ್ಬೋದಲ್ಲ ಸರ್? ಮಾಡ್ಬೋದು ಅದರಲ್ಲಿ. ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನೀವು ನಮ್ಮ ಜೊತೆ ಬಂದಿದ್ದು, ಮಾತಾಡಿದ್ದು ತುಂಬಾ ಖುಷಿ ಆಯಿತು. ಯು ಆರ್ ಅ ವೆರಿ ಪಾಸಿಟಿವ್ ಮ್ಯಾನ್. ತುಂಬಾ ಇನ್ಸೈಟ್ಸ್ ಕೊಟ್ರಿ, ಸಿನಿಮಾ ಬಗ್ಗೆ ಆಗಿರ್ಬೋದು, ಬದುಕನ್ ಬಗ್ಗೆ ಆಗಿರ್ಬೋದು. ಯು ಆರ್ ಸೋ ಮಚ್ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಕಾರಣ ನನ್ನ ಹಳೆಯ ದಿನಗಳನ್ನ ನೆನ್ಪು ಮಾಡಿದ್ದಕ್ಕೆ.
ಜೊತೆಗೆ ಥ್ಯಾಂಕ್ಸ್ ಅನ್ನೋದು ತುಂಬ ಜನರಿಗೆ ಹೇಳೋದಿದೆ. ನಾನು ನಿಜ ಹೇಳ್ಬೇಕಂದ್ರೆ, ಅಂದರೆ ನನ್ನ ಗುರುಗಳಿಗೆ, ನನ್ನ ಫ್ಯಾಮಿಲಿಗೆ, ಆಮೇಲೆ ನನ್ನ ಕೆರೆಬೇಟೆ ಮಾಡಿರುವಂಥ ಪ್ರೊಡ್ಯೂಸರ್ ಕಮ್ ಹೀರೋ ಗೌರಿಶಂಕರ್ ಅವ್ರಿಗೆ, ಆಮೇಲೆ ತುಂಬ ಜನರಿಗೆ. ಸೊ ಈ ಮುಖಾಂತರ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಆಮೇಲೆ ನಿಮ್ಮ ವೇವ್ ಕನ್ನಡಿಗರು ತುಂಬ ಚೆನ್ನಾಗಿ ಹೋಗಲಿ, ಸೂಪರ್ ಹಿಟ್ ಆಗಲಿ. ನಿಮ್ಮ ಏನು ಪ್ಲ್ಯಾಟ್ಫಾರ್ಮಲ್ಲಿ ಬಿಡ್ತೀರಾ ಒಳ್ಳೆಯದಾಗಲಿ. ಸಬ್ಸ್ಕ್ರೈಬ್ ಆಗಿ ಅದಕ್ಕೆಲ್ಲ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಹಾಗೆ ಮಾಡಿ. ಥ್ಯಾಂಕ್ ಯು.